ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಬಂದಿದೆ. ದಯವಿಟ್ಟು ಇದು ಒಂದು ರೀತಿ ಚಾಲಕರ ವರ್ಗಕ್ಕೆ ಅವಮಾನ ಆಗುವಂತಹ ಹೇಳಿಕೆಗಳು. ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸುವ ಸಂದರ್ಭಗಳಲ್ಲಿ ಸತ್ಯಾಸತ್ಯತೆಯನ್ನು ಬಿಂಬಿಸಬೇಕು. ಆದರೆ ಅವರ ಮೊದಲ ಪದ ಬಳಕೆಗಳೇ ಈ ಚಾಲಕ ವರ್ಗವನ್ನು ಒಂದು ರೀತಿ ದರೋಡೆಕೋರರು, ಲೂಟಿಕೋರರು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದನ್ನು ನಿಜವಾಗ್ಲೂ ಕೂಡ ಚಾಲಕರ ವರ್ಗ ಖಂಡಿತವಾಗಿ ಕೂಡ ಖಂಡಿಸಬೇಕಾಗತ್ತೆ. ಅವರ ಮಾಧ್ಯಮದ ಸುದ್ದಿಯನ್ನು ಕೂಡ ಖಂಡಿತವಾಗಿ ನಾವು ಕರ್ನಾಟಕ ಚಾಲಕರ ಯೂನಿಯನ್ನ ಆಟೋ ಘಟಕದ ಅಧ್ಯಕ್ಷರಾಗಿ ನಿಜವಾಗ್ಲೂ ಕೂಡ ಇದನ್ನು ಖಂಡಿಸ್ತೇವೆ. ಯಾಕೆ ಅಂದರೆ ಒಂದು ವಿಡಿಯೋ ಇದೆ, ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಹಣ ವಸೂಲಿಗೆ ಚಾಲಕರು ಇಳಿದಿದ್ದಾರೆ. ಡಬಲ್ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ರ್ಯಾಪಿಡೋ ಚಾಲಕರು. ನಿಗದಿತ ಶುಲ್ಕಕ್ಕಿಂತ ಜಾಸ್ತಿ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ನಿನ್ನೆ ಅಲ್ಲ ಮೊನ್ನೆ ಇನ್ನೂ ಹಲವಾರು ಕ್ಯಾಬ್ನ ಚಾಲಕರುಗಳು ಒಗ್ಗೂಡಿ ಒನ್ ರೇಟ್ ಒಂದು ಸಿಟಿ ಅಂತಕ್ಕಂತಹ ಆದೇಶವನ್ನು ಏನು ಸರ್ಕಾರ ಹೊರಡಿಸಿತ್ತು ಅದನ್ನು ಇದುವರೆಗೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತೇಳಿ ಹಲವಾರು ಚಾಲಕರುಗಳು ಹೋಗಿ ಇದೇ ಶಾಂತಿನಗರ ಮತ್ತು ಹಲವಾರು ಕಂಪನಿಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿಯೂ ಕೂಡ ಕೆಲವು ವಿಚಾರಗಳವಾಗಿ ಸಂಕ್ಷಿಪ್ತವಾಗಿ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ. ಆದರೆ ಕಂಪನಿಗಳು ಕೂಡ ಹೇಳಿದ್ದಾವೆ, ಹೌದು, ನೀವು ಗ್ರಾಹಕರುಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ನೀವು ಗಾಡಿಯನ್ನು ಮೂವ್ ಮಾಡಿ, ಆದರೆ ಕಸ್ಟಮರ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಹಾಕ್ತೀವಿ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದರೆ ನಾವು ಪ್ರತಿಯೊಂದು ವಿಚಾರವನ್ನು ಕೂಡ ಚಾಲಕರುಗಳಿಗೆ ತಿಳಿಸಿಕೊಟ್ಟು, ಗ್ರಾಹಕರುಗಳಿಗೆ ತಿಳಿಸಿಕೊಟ್ಟು ಮಾಡೋದ್ರ ಬದಲು ಯಾಕೆ ಆಪ್ ಸಂಸ್ಥೆಗಳೇ ಸರ್ಕಾರ ನಿಗದಿಪಡಿಸಿರುವ ದರವನ್ನು ಯಾಕೆ ಶೋ ಅಪ್ ಮಾಡಲ್ಲ? ಅಂದರೆ ಎಲ್ಲರೂ ಕೂಡ ಚಾಲಕರ ವರ್ಗವನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲೇ ಹಿಡ್ಕೋಬೇಕು ಅನ್ನೋ ಒಂದು ಮನೋಭಾವ. ಇದ್ರ ಜೊತೆಯಲ್ಲಿ ಗ್ರಾಹಕರುಗಳಿಗೆ ಕೊಡುವಂತಹ ದರಗಳಲ್ಲಿ ಬಿಗ್ ಕಾಂಪಿಟೇಷನ್. ಇವರಿವರ ಕಾಂಪಿಟೇಷನ್ಗೆ ಇವತ್ತು ಚಾಲಕರುಗಳ ಜೀವನವನ್ನು ಯಾಕೆ ತಗೊಂಡೋಗಿ ಮರಣ ಶಾಸನದ ಕಡೆಗೆ ಬರೀತಾ ಇದ್ದಾರೆ ಅಂದರೆ ದೊಡ್ಡ ಒಂದು ಹುನ್ನಾರವೇ ಇದರ ಹಿಂದೆ ನಡೀತಾ ಇದೆ ಅಂತ ಅನ್ನಿಸ್ತದೆ. ಒನ್ ರೇಟ್ ಒನ್ ಸಿಟಿಯನ್ನು ಸರ್ಕಾರವೇನೋ ನಿಗದಿಪಡಿಸಿ ಕೈ ತೊಳ್ಕೊಂಡು ಕೂತ್ಕೊಂಡ್ಬಿಡ್ತು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗುವಂತಹ ರೀತಿಯಲ್ಲಿ ನೋಡ್ಕೋಬೇಕಾದ RTO ಇಲಾಖೆಯ ಆಯುಕ್ತರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಕಾಡ್ತದೆ. ಹಾಗೆ ಆ ಪ್ರಶ್ನೆಯ ಜೊತೆಯಲ್ಲಿ ಎಲ್ಲರೂ ಕೂಡ ಇಂತಹ ಕಂಪನಿಗಳ ಜೊತೆಯಲ್ಲಿ ಮಿಂಗಲ್ ಆಗಿದಾರಾ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನು ಕಾಡಲಾರಂಭಿಸುತ್ತದೆ. ಸರ್ಕಾರದ ಆದೇಶಗಳಿಗೆ ಬೆಲೆಯನ್ನು ಕೊಡದೇ ಇರತಕ್ಕಂತಹ ಇಂಥ ಕಂಪನಿಗಳನ್ನು ಯಾಕೆ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿದೆ ಈ ಕಂಪನಿ ಅಂತ ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬಾರ್ದು? ಅವಕಾಶಗಳಿದೆ ಅಲ್ವಾ? ಏಕೆಂದರೆ ಒಂದು ಕಂಪನಿ ಸರ್ಕಾರದ ಆದೇಶವನ್ನೇ ಧಿಕ್ಕರಿಸಿ ಸೇವೆಯನ್ನು ಕೊಡುತ್ತೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಏನಕ್ಕೆ ಮತ್ತು ಸರ್ಕಾರದ ಮಟ್ಟದಲ್ಲೇ ಅವರು ಕೆಲಸ ಮಾಡೋದಕ್ಕೆ ಅಂತ ಕೂತ್ಕೋಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಆರಾಮಾಗಿ ಕೂತ್ಕೊಂಡು ಮಕ್ಕಳ ಜೊತೆಲಿ ಆಟ ಆಡ್ಬೋದಲ್ಲ? ಅವ್ರುಗಳು ಮನೇಲಿ ಕೂತ್ಕೊಂಡು ಆಟ ಆಡೋದಕ್ಕೆ ಸಮಯ ಇಲ್ಲ ಅಂತ ನಮ್ಮನ್ನು ಯಾಕೆ ಕಂಪ್ನಿಗಳ ಜೊತೆಯಲ್ಲಿ ಮಕ್ಕಳಾಟ ಆಡೋದಕ್ಕೆ ಬಿಡ್ತಾರೆ ಅಲ್ವಾ? ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಹೋದಂತಹ ಚಾಲಕರುಗಳಿಗೆ ಸಿಕ್ಕಿದ್ದು ಮಾರನೇ ದಿನವೇ ನಡೆದಂತಹ ಇಂಥ ಒಂದು ಸಂಘರ್ಷ. ಆ ಚಾಲಕ ಏನು ಕೇಳಿದ್ದಾನೆ? ಸರ್ಕಾರ ನಿಗದಿಪಡಿಸಿರುವಂತಹ 24 ರೂಪಾಯಿಗಳನ್ನು ನೀವು ಕೊಡಿ, ನೀವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆದರೆ ಗ್ರಾಹಕರುಗಳು ಹೇಳ್ತಕ್ಕಂಥದ್ದೇನು? ಕಂಪನಿ ಏನು ತೋರಿಸಿದೆ ಅದನ್ನು ಮಾತ್ರನೇ ನಾವು ಕೊಡ್ತೀವಿ ಅಂತ ಕಂಪನಿ ಹೇಳುತ್ತೆ ಸರ್. ಆದರೆ ಕಂಪನಿ ಚಾಲಕರುಗಳ ಜೀವನದ ಜೊತೆಲಿ ಎಷ್ಟು ಚೆಲ್ಲಾಟ ಆಡ್ತಾ ಇದೆ ಅಂತಕ್ಕಂಥದ್ದನ್ನು ಯಾರಾದರೂ ಕೂಡ ಗ್ರಾಹಕರುಗಳು ತಾವು ತಮ್ಮ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಏನಾದರೂ ಹಂಚ್ಕೊಂಡಿದ್ದೀರಾ? ಇಲ್ಲ. ಇವತ್ತು ಒಂದು ಏರ್ಪೋರ್ಟ್ನ ಟ್ಯಾಕ್ಸಿ ವಿಚಾರವಾಗಿ ಬಂದರೆ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ? ಎಷ್ಟು ದರವನ್ನು ಚಾಲಕರುಗಳ ಹತ್ರ, ಈಗ ತಾವೇನೋ 1000 ರೂಪಾಯಿ ಕೊಡ್ತೀರಾ, ಆದರೆ ನಿಜವಾದ ದರ ಚಾಲಕನಿಗೆ ಸಿಗ್ತಾ ಇರೋದೆಲ್ಲಿ? ಅದು ಈ ರಾಜ್ಯದ ಸಚಿವರಿಗೂ ಕೂಡ ಗೊತ್ತು. ಅವರು ಕೂಡ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಗ್ರಾಹಕರು ಕೊಡೋ ದರ ಎಷ್ಟು, ಆ ದರಕ್ಕೆ ಚಾಲಕರುಗಳ ಹತ್ರ ಇವರೆಲ್ಲ ಕಟ್ ಮಾಡಿ ಚಾಲಕರಿಗೆ ಎಷ್ಟು ಕೊಡ್ತಾರೆ ಅಂತ ಈ ರಾಜ್ಯದಲ್ಲಿ ಸಾರಿಗೆ ಸಚಿವರಾಗಿರ್ತಕ್ಕಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಅವ್ರಿಗೂ ಗೊತ್ತು. ಆದರೆ
ಯಾಕೆ ಚಾಲಕರುಗಳ ಜೊತೆಯಲ್ಲಿ ಇಷ್ಟೊಂದು ಚೆಲ್ಲಾಟ ಆಡ್ತಾ ಇದೆ ಸಾರಿಗೆ ಇಲಾಖೆ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಚಾಲಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಏನು ನಿನ್ನೆ ಒಂದು ಸುದ್ದಿ ಮಾಧ್ಯಮ ವಿಚಾರವನ್ನು ಬಿತ್ತರ ಮಾಡಿದೆ, ಇದನ್ನು ಖಂಡಿಸಬೇಕಾಗತ್ತೆ. ಇದೇ ರೀತಿ ಅವರು ಮುಂದುವರ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಚಾಲಕರುಗಳನ್ನ ಅನ್ನಬಾರದ ಪದಗಳನ್ನೆಲ್ಲಾದ್ರೂ ಕೂಡ ನಮ್ಮನ್ನು ಅಂತಾರೆ. ಆದರೆ ನಾವು ಯಾರನ್ನೂ ಕೂಡ ದರೋಡೆ ಏನು ಮಾಡೋಕ್ಕೆ ಹೋಗಿಲ್ಲ. ನಾವು ಮಾಡೋಕ್ಕೆ ಹೋಗಿದ್ದು ಸಾರ್ವಜನಿಕ ಸೇವೆ. ಅದಕ್ಕೆ ಸರಿಯಾದ ದರವನ್ನು ಕೇಳಿದ್ದಾರೆ ಅಷ್ಟೇ ಚಾಲಕರು. ಆದರೆ ಸುದ್ದಿ ಮಾಧ್ಯಮಗಳು ವಿಚಾರವನ್ನು ಬಿತ್ತರ ಮಾಡುವಂಥ ಸಂದರ್ಭಗಳಲ್ಲಿ ಸರಿಯಾಗಿ ಅದು ಏನು ವಿಚಾರ ಅಂತ ತಿಳ್ಕೊಂಡು ಸುದ್ದಿಯನ್ನು ಬಿತ್ತರ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ.